ಎಲ್ರಿಗೂ ನಮಸ್ಕಾರ ಸ್ನೇಹಿತರೆ ಈ ಒಂದು ವಿಡಿಯೋದಲ್ಲಿ ಕರ್ನಾಟಕ ಅರಣ್ಯ ಇಲಾಖೆಗೆ ಸಂಬಂಧಿಸಿದಂತೆ ಹುದ್ದೆಗಳು ಭರ್ತಿ ಮಾಡುವುದಾಗಿ ಅಫಿಷಿಯಲ್ ಆದಂತ ವೆಬ್ಸೈಟ್ ನಲ್ಲಿ ಕರ್ನಾಟಕ ಅರಣ್ಯ ಇಲಾಖೆಯ ವೆಬ್ಸೈಟ್ ಇದೆ. ಅಫಿಷಿಯಲ್ ಆದಂತ ವೆಬ್ಸೈಟ್ ಇದು. ಈ ಒಂದು ವೆಬ್ಸೈಟ್ ನಲ್ಲಿ ಅವರು ಪ್ರಕಟಣೆ ಒಂದು ಇದು ಕೊಟ್ಟಿದ್ದಾರೆ. ನೀವು ನೋಡಬಹುದು ಇಲ್ಲಿ ಒಂದು ಟ್ಯಾಂಪ್ಲೇಟ್ ಕೊಟ್ಟಿದ್ದಾರೆ ಅವರು ತಮ್ಮ ಒಂದು ಅಫಿಷಿಯಲ್ ವೆಬ್ಸೈಟ್ ನಲ್ಲಿ. ಈ ವರ್ಷ KFD ಯಲ್ಲಿ ಅಂದ್ರೆ ಕರ್ನಾಟಕ ಫಾರೆಸ್ಟ್ ಡಿಪಾರ್ಟ್ಮೆಂಟ್ ರಿಕ್ರೂಟ್ಮೆಂಟ್ 2026 700 plus forest guards and watchers vacancies expected, ಅಫಿಷಿಯಲ್ ನೋಟಿಫಿಕೇಶನ್ ರಿಲೀಸಿಂಗ್ ಸೂನ್. ಅಂದ್ರೆ ಒಳ್ಳೆ ವಿಚಾರ ಅಂತಾನೆ ಹೇಳ್ಬೋದು. ಕರ್ನಾಟಕ ಅರಣ್ಯ ಇಲಾಖೆಯಲ್ಲಿ ಸುಮಾರು ಹುದ್ದೆಗಳು ಖಾಲಿ ಇವೆ. ಅದರಲ್ಲಿ ಫಾರೆಸ್ಟ್ ಗಾರ್ಡ್ ಮತ್ತು ಫಾರೆಸ್ಟ್ ವಾಚರ್ಸ್ ಕೂಡ ಈ ವರ್ಷನೇ ಬಿಡ್ತಾರೆ ಅಂತೇಳಿ ಅಫಿಷಿಯಲ್ ಆದ ವೆಬ್ಸೈಟ್ ನಲ್ಲಿ ತಿಳಿಸಿಕೊಟ್ಟಿದ್ದಾರೆ. ಲಾಸ್ಟ್ ಇಯರ್ ಬೀಟ್ ಫಾರೆಸ್ಟರ್ 540 ತುಂಬಿಕೊಂಡಿದ್ದಾರೆ, ಅಂದ್ರೆ ಫಾರೆಸ್ಟ್ ಗಾರ್ಡ್ ತುಂಬಿಕೊಂಡಿದ್ದಾರೆ. ಈಗ ಎಕ್ಸ್ಪೆಕ್ಟೆಡ್ ವೇಕೆನ್ಸೀಸ್ 700 ಇದೆ. ಕರೆಂಟ್ ಸ್ಟೇಟಸ್ ನೋಟಿಫಿಕೇಶನ್ ಎಕ್ಸ್ಪೆಕ್ಟೆಡ್ ಅಂತ ಎಲ್ಲ ಕ್ಲಿಯರ್ ಆಗಿ ಕೊಟ್ಟಿದ್ದಾರೆ, ನೋಡಬಹುದು ನೀವು ಇಲ್ಲಿ. ಮತ್ತು ಪೋಸ್ಟ್ ಗಳಿಗೆ ಸಂಬಂಧಿಸಿದಂತೆ ಇಲ್ಲಿ ಕೊಟ್ಟಿದ್ದಾರೆ. ಫಾರೆಸ್ಟ್ ಗಾರ್ಡ್ ಅಂದ್ರೆ ಬೀಟ್ ಫಾರೆಸ್ಟರ್ ಅಂತ ಹೆಸರು, ನೇಮ್ ಚೇಂಜ್ ಮಾಡಿದ್ದಾರೆ. ಕ್ವಾಲಿಫಿಕೇಶನ್ 12th PUC ಎನಿ ಸ್ಟ್ರೀಮ್, ಅಂದ್ರೆ PUC ತಸ್ತಮಾನ. ಏಜ್ ಲಿಮಿಟ್ ನೀವು ನೋಡಬಹುದು. ಇನ್ನು ನೀವು ಸ್ಯಾಲ್ರಿ ಕೇಳ್ತಾ ಇದ್ರಲ್ಲ, ಒಳ್ಳೆ ಸ್ಯಾಲ್ರಿ 23,500 ರಿಂದ 47,650. ಇನ್ ಹ್ಯಾಂಡ್ ಎಲ್ಲ ಸೇರ್ಕೊಂಡು DA HRA ಅವು ಇವು ಸೇರುತ್ತವೆ, ಅಲೈನ್ಸ್ ಗಳು ಸೇರಿದ ನಂತರ ಹೆಚ್ಚಿಗೆ ಆಗುತ್ತೆ. ವೇಕೆನ್ಸೀಸ್ 700 ಪ್ಲಸ್. ಒಳ್ಳೆ ಪೋಸ್ಟ್ ಅಂತಾನೆ ಹೇಳ್ಬಹುದು. ಯಾಕೆಂದ್ರೆ 540 ಲಾಸ್ಟ್ ಇಯರ್ ಅಂದ್ರೆ 2023 ನೋಟಿಫಿಕೇಶನ್ ಆಗಿತ್ತು. 2025 ಎಂಡಿಗೆ ಒಂದು ಡಾಕ್ಯುಮೆಂಟ್ ವೆರಿಫಿಕೇಶನ್ ನಡೆಸಿದ್ದಾರೆ. ಅದು ಕ್ಲಿಯರ್ ಆಗಿದೆ. ಈಗ ಟ್ರೈನಿಂಗ್ ನಲ್ಲಿ ಇದ್ದಾರೆ ಅಭ್ಯರ್ಥಿಗಳು. ಈಗ 700 ಪ್ಲಸ್ ಒಂದು ಪೋಸ್ಟ್ ಇದೆ, ಅಂದ್ರೆ ಒಳ್ಳೆ ಪೋಸ್ಟ್ ಅಂತಾನೆ ಹೇಳ್ಬೋದು. ಇದು ಗ್ರೂಪ್ C ಅಂಡರ್ ದಲ್ಲಿ ಬರುತ್ತೆ. ಮತ್ತು ಅಪ್ಲಿಕೇಶನ್ ಫೀಸ್ ಜನರಲ್ ದವರಿಗೆ 120, ಇನ್ನು SC ST ಎಕ್ಸ್ ಸರ್ವಿಸ್ ಮ್ಯಾನ್ ಅವರಿಗೆ 45 ರೂಪಾಯಿ. ಬಹಳ ಅಂದ್ರೆ ಬಹಳ ಕಮ್ಮಿ. KE ಅವರು ಬಹಳಷ್ಟು ಫೀಸ್ ಇಟ್ಟು ಬಹಳಷ್ಟು ವಿದ್ಯಾರ್ಥಿಗಳಿಗೆ ತೊಂದರೆ ಮಾಡಿದ್ದಾರೆ. ಆದ್ರೆ ಇವರು ಕೇವಲ 120 ಇಟ್ಟಿದ್ದಾರೆ. ಒಳ್ಳೆ ಒಂದು ಫೀ ಅಂತಾನೆ ಹೇಳ್ಬೋದು. ಮತ್ತು ಒಳ್ಳೆ ಪರ್ಫಾರ್ಮೆನ್ಸ್ ಇರುವಂತ ಜಾಬ್ ಫೀಲ್ಡ್ ನಲ್ಲಿ ಇರುತ್ತೆ ಫಾರೆಸ್ಟ್ ನಲ್ಲಿ. ಇನ್ನು ಫಾರೆಸ್ಟ್ ವಾಚರ್ ಕ್ವಾಲಿಫಿಕೇಶನ್ 10th ಓನ್ಲಿ SSLC ಮಾರ್ಕ್ಸ್. ಅದನ್ನು ಹೇಳುತ್ತೇನೆ. ಇದು ಫಾರೆಸ್ಟ್ ಗಾರ್ಡ್ ಮತ್ತು ಫಾರೆಸ್ಟ್ ವಾಚರ್ ಮಾರ್ಕ್ಸ್ ಮೇಲೆ ತುಂಬ್ತಾ ಇದ್ರು, ಅಂದ್ರೆ 10th PUC. ಫಾರೆಸ್ಟ್ ಗಾರ್ಡ್ ಮಾರ್ಕ್ಸ್ ಮೇಲೆ ಇದ್ರೂ ಕೂಡ ನಂತರ ಫಿಸಿಕಲ್ ಆದ್ಮೇಲೆ ಮೆಡಿಕಲ್ ಆದ್ಮೇಲೆ CET ಇರುತ್ತೆ. ಆದ್ರೆ ಫಾರೆಸ್ಟ್ ವಾಚರ್ಗೆ ಹಾಗಲ್ಲ. ಕೇವಲ 10th ಒಂದು ರಿಸಲ್ಟ್ ಮೇಲೆ ಮೆರಿಟ್ ಆಧಾರದ ಮೇಲೆ ಸೆಲೆಕ್ಷನ್ ಲಿಸ್ಟ್ ಮಾಡ್ತಾರೆ. ಇನ್ನು ನೀವು ನೋಡಬಹುದು ಏಜ್ ಲಿಮಿಟ್. ಸ್ಯಾಲ್ರಿ 18,600 ರಿಂದ 32,600. ಒಳ್ಳೆ ಸ್ಯಾಲ್ರಿ ಇದೆ. ವೇಕೆನ್ಸೀಸ್ 300 ಪ್ರೀವಿಯಸ್ ಸೈಕಲ್ 2026 TBA ಅಂತ ಕೊಟ್ಟಿದ್ದಾರೆ. ಇದು ಗ್ರೂಪ್ D ಅಂಡರ್ ದಲ್ಲಿ ಬರುತ್ತೆ. ಅಪ್ಲಿಕೇಶನ್ ಫೀ 100 ಇದೆ. ಫಿಮೇಲ್ ಮತ್ತು SC ST ಥರ್ಡ್ ಜನರಿಗೆ 70 ಇದೆ. ಇಲ್ಲಿ ನೀವು ನೋಡಬಹುದು ಪ್ರೀವಿಯಸ್ ಅಲ್ಲಿ 310 ತುಂಬಿದ್ದಾರೆ. ಆದ್ರೆ ಎಕ್ಸ್ಪೆಕ್ಟೆಡ್ ಅಂದ್ರೆ ಈ ವರ್ಷದ್ದು ಕೊಟ್ಟಿಲ್ಲ. ಫಾರೆಸ್ಟ್ ವಾಚರ್ ಕೊಡ್ಬೋದು, ಒಂದು 300 400 ಪ್ಲಸ್ ಅಂತೂ ಗ್ಯಾರಂಟಿ ಆಗುತ್ತೆ. ಇನ್ನು ರೇಂಜ್ ಫಾರೆಸ್ಟ್ ಆಫೀಸರ್ ಕೂಡ ಇದೆ, ಗ್ರಾಜುಯೇಟ್ ಲೆವೆಲ್ ಇದೆ. ಇದು ಫಾರೆಸ್ಟ್ರಿ ಸೈನ್ಸ್ ಬೇಕು. ಆಸ್ ಪರ್ ಡಿಪಾರ್ಟ್ಮೆಂಟ್ ಪೇ ಸ್ಕೇಲ್ ಕೊಟ್ಟಿದ್ದಾರೆ. ಪ್ರೊಸೆಸ್ ಸಪರೇಟ್ ನೋಟಿಫಿಕೇಶನ್ ಡಿಪಾರ್ಟ್ಮೆಂಟಲ್ ಎಕ್ಸಾಮ್. ಕ್ಯಾರಿಯರ್ ಪಾತ್ ಅಂದ್ರೆ DRF ಆದ್ಮೇಲೆ ಅಂದ್ರೆ CF ಬರುತ್ತೆ, ಮತ್ತೆ CCF ಬರುತ್ತೆ, PCCF ಬರುತ್ತೆ. ಇನ್ನು ಪೋಸ್ಟೆಡ್ ಎಟ್ ಫಾರೆಸ್ಟ್ ರೇಂಜಸ್ ಅಕ್ರಾಸ್ ಕರ್ನಾಟಕ, ಅಂದ್ರೆ ರೇಂಜಸ್ ನಲ್ಲಿ ಒಂದು ರೇಂಜ್ ಕೊಡ್ತಾರೆ. ರೇಂಜ್ ಫಾರೆಸ್ಟ್ ಆಫೀಸರ್ಗೆ ಒಂದು ರೇಂಜ್ ಕೂಡ ಕೊಟ್ಟಿರ್ತಾರೆ. ಅದು BSc ಅಗ್ರಿ ಬೇಕು. ಹಾಗಾಗಿ ಅದು BSc ಯಾರು ಅಗ್ರಿ ಇದ್ದೀರಲ್ಲ, ಅವರು ಕ್ವಾಲಿಫೈ ಇದ್ದರು ಅವರು ಅಪ್ಲಿಕೇಶನ್ ಹಾಕ್ಬಹುದು. 10 ಹುದ್ದೆಗಳು ಇದ್ದವು, ಆಲ್ರೆಡಿ ಎಕ್ಸಾಮ್ ಪ್ರೊಸೆಸ್ ನಲ್ಲಿ ಇದೆ. ಇನ್ನು ಫಾರೆಸ್ಟ್ ಗಾರ್ಡ್ ಮತ್ತು ಅಂದ್ರೆ ಬೀಟ್ ಫಾರೆಸ್ಟರ್ ಮತ್ತು ಫಾರೆಸ್ಟ್ ವಾಚರ್ ಗ್ಯಾರಂಟಿ ನೋಟಿಫಿಕೇಶನ್ ಆಗುತ್ತೆ. ಒಳ್ಳೆ ನಂಬರ್ ಅಂತ ಹೇಳ್ಬೋದು. 700 ಪ್ಲಸ್. ಮೊದಲು PUC ಮಾರ್ಕ್ಸ್ ಆದ್ರ ಮೇಲೆ 1:20 ಲಿಸ್ಟ್ ಬಿಟ್ಟು ಫಿಸಿಕಲ್ ಮೆಡಿಕಲ್ ನಡೆಸಿ ಆದ ನಂತರ ಸೆಲೆಕ್ಟ್ ಆದವರಿಗೆ ಒಂದು ಎಕ್ಸಾಮ್ ನಡೆಸ್ತಾ ಇದ್ರು, CET ಎಕ್ಸಾಮ್ 100 ಮಾರ್ಕ್ಸ್ ಇಂದು. ಆ CET ಆಧಾರದ ಮೇಲೆ ಒಂದು 1:1 ಲಿಸ್ಟ್ ಬಿಟ್ಟು ಡಾಕ್ಯುಮೆಂಟ್ ವೆರಿಫಿಕೇಶನ್ ನಡೆಸಿ ಸೆಲೆಕ್ಷನ್ ಮಾಡಿದ್ದಾರೆ. ಇದು ಪ್ರೀವಿಯಸ್ ಆದಂತ ಒಂದು ಪ್ರೊಸೆಸ್. ಆದ್ರೆ ಈ ವರ್ಷನಲ್ಲಿ ನಿಮ್ದು PUC ಮಾರ್ಕ್ಸ್ ಹಿಡಿತಾರೋ ಇಲ್ವೋ ಅಂತ ಇನ್ನೂ ಕನ್ಫರ್ಮ್ ಆಗಿಲ್ಲ. ಅಫಿಷಿಯಲ್ ಆದಂತ ನೋಟಿಫಿಕೇಶನ್ ಬಂದ ನಂತರವೇ ಗೊತ್ತಾಗುತ್ತೆ. ಅಲ್ಲಿವರೆಗೂ ಕಾಯ್ಬೇಕು. ಆದ್ರೆ ಒಂದಂತೂ ಸತ್ಯ, ಇನ್ನೊಂದು ತಿಂಗಳಲ್ಲಿ ಗ್ಯಾರಂಟಿ ನೋಟಿಫಿಕೇಶನ್ ಆಗುತ್ತೆ ಕರ್ನಾಟಕ ಫಾರೆಸ್ಟ್ ಡಿಪಾರ್ಟ್ಮೆಂಟ್ ಕಡೆಯಿಂದ. ಯಾಕೆಂದ್ರೆ
ಟೋಟಲ್ ಓವರ್ ಆಲ್ ಕರ್ನಾಟಕದಲ್ಲಿ 72,186 ಹುದ್ದೆಗಳು ತುಂಬ್ಕೋತಾ ಇದ್ದಾರೆ ಅಲ್ವಾ? ಅದರೊಳಗೆ ಇವು ಕೂಡ ಬರುತ್ತೆ. ಹಾಗಾಗಿ ಎಲ್ರೂ ಕೂಡ ಪ್ರಾಕ್ಟೀಸ್ ಫಿಸಿಕಲ್ ಕೂಡ ಪ್ರಾಕ್ಟೀಸ್ ಮಾಡಿ ಮತ್ತು ಎಕ್ಸಾಮ್ ಕೂಡ ಒಂದು ಪ್ರಿಪೇರ್ ಮಾಡ್ಕೊಳ್ಳಿ ಅಂತ ಹೇಳ್ತೇನೆ. ಮೇನ್ ಮ್ಯಾಥ್ಸ್ ಇರುತ್ತೆ. ಮ್ಯಾಥ್ಸ್ ತುಂಬಾ ಟಫ್ ಇರುತ್ತೆ. ಹಾಗಾಗಿ ಮ್ಯಾಥ್ಸ್ ಅನ್ನು ಪ್ರಾಕ್ಟೀಸ್ ಮಾಡಿ. ಒಳ್ಳೆ ಅಪರ್ಚುನಿಟಿ. ಇದಕ್ಕೂ ಹೈಟ್ ಕೂಡ ಕಮ್ಮಿ ಇದೆ, 163 ಇದೆ. ಲಾಸ್ಟ್ ಟೈಮು 163ನೇ ಇತ್ತು, ಈಗನು ಕೂಡ ಅದೇ ಇದೆ. ಈ ಫಿಸಿಕಲ್ ನಲ್ಲಿ ಯಾವುದೇ ಚೇಂಜಸ್ ಆಗಿಲ್ಲ. ಆದ್ರೆ ರಿಟರ್ನ್ ಎಕ್ಸಾಮ್ ನಲ್ಲಿ ಚೇಂಜಸ್ ಆಗ್ಬಹುದು. ನೋಡಿ, ಅಫಿಷಿಯಲ್ ನೋಟಿಫಿಕೇಶನ್ ಬಂದ ನಂತರ ಅದು ಕೂಡ ತಿಳಿಸ್ತೇನೆ. ಅದು ತಿಳಿಸಿದ ನಂತರ ನಿಮಗೆ ಒಂದು ವಿಡಿಯೋ ಮೂಲಕ ಸಂಪೂರ್ಣವಾಗಿ ಅಪ್ಲಿಕೇಶನ್ ಹೇಗೆ ಹಾಕುವುದು ಅಂತ ತಿಳಿಸ್ಕೊಡ್ತೇನೆ. ಅಫಿಷಿಯಲ್ ನೋಟಿಫಿಕೇಶನ್ ಬರಲಿ, ಗ್ಯಾರಂಟಿ ಬಂದೇ ಬರುತ್ತೆ. ಇವರು ಅಫಿಷಿಯಲ್ ವೆಬ್ಸೈಟ್ ನಲ್ಲಿ ಕೊಟ್ಟು ಬಿಟ್ಟಿದ್ದಾರೆ, ಅಫಿಷಿಯಲ್ ನೋಟಿಫಿಕೇಶನ್ ರಿಲೀಸಿಂಗ್ ಸೂನ್ ಅಂತೇಳಿ ಇಲ್ಲಿ ಕೊಟ್ಟು ಬಿಟ್ಟಿದ್ದಾರೆ ನೋಡಿ. ಹಾಗಾಗಿ ಗ್ಯಾರಂಟಿ ನೋಟಿಫಿಕೇಶನ್ ಆಗುತ್ತೆ, ಪ್ರಿಪೇರ್ ಆಗ್ರಿ ಅಂತ ಹೇಳ್ತಾ, ಹೀಗೆ ಒಂದು ಹೊಸ ಅಪ್ಡೇಟ್ಗಳಿಗಾಗಿ ನಮ್ಮ ಚಾನಲ್ ಅನ್ನು ನೀವು ಫಾಲೋ ಮಾಡಬಹುದು. ಹೊಸದಾಗಿ ಯಾವುದೇ ಅಪ್ಲಿಕೇಶನ್ ಬಿಡಲಿ, ಎಲ್ಲ ಒಂದು ಅಪ್ಡೇಟ್ ಕೂಡ ಈ ಒಂದು ಚಾನಲ್ ಅಲ್ಲಿ ಸಿಗುತ್ತೆ ಅಂತ ಹೇಳ್ತಾ ಈ ಒಂದು ವಿಡಿಯೋನ ಎಂಡ್ ಮಾಡ್ತಾ ಇದ್ದೇನೆ. ಎಲ್ರಿಗೂ ನಮಸ್ಕಾರ, ಧನ್ಯವಾದಗಳು. ಜೈ ಹಿಂದ್, ಜೈ ಕರ್ನಾಟಕ ಮಾತೆ.